ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಎಲ್ರಿಗೂ ಗೊತ್ತಿರೋಂಗೆ ಇವತ್ತು ಟಾಕ್ಸಿಕ್ ಮೂವಿ ರಿಲೀಸ್ ಆಗಿದೆ. ನಾವು ಟಾಕ್ಸಿಕ್ ಮೂವಿನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು. ಅದಕ್ಕೋಸ್ಕರ ಫಸ್ಟ್ ಶೋನೇ ಹೋಗಿ ಫಿಲಮ್ ನೋಡಬೇಕು ಅಂದ್ಬಿಟ್ಟು ಟಿಕೆಟ್ ಬಿಟ್ಟ ತಕ್ಷಣ ಟಿಕೆಟ್ ಬುಕ್ಕಿಂಗ್ ಮಾಡಿದ್ದು. ನಾವು ಒಟ್ಟು 15,000 ಕೊಟ್ಟು 25 ಜನಕ್ಕೆ ಟಿಕೆಟ್ ಬುಕ್ ಮಾಡಿದ್ದು. ನಾವು ನಮ್ಮ ಫ್ರೆಂಡ್ಸು ಅವ್ರ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಟ್ಟಿಗೆ ಟಿಕೆಟ್ ಬುಕ್ ಮಾಡಿದ್ದು. ನಾನು ಸಿಟಿ ಬಸ್ ಸ್ಟ್ಯಾಂಡ್ ಅಷ್ಟೊತ್ತಿಗೆ 6:40 ರೀಚ್ ಆದೆ. ಸೊ 7 ಗಂಟೆಗೆ ಶೋ ಇದ್ದಿದ್ದು. 6:45 ಅಂತ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ರು, ಬಟ್ 7 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ಅಂತಂದರು. ಮೈಸೂರಲ್ಲಿ ಬಂದ ತಕ್ಷಣ ನೋಡಿ, KR ಸರ್ಕಲ್ ನೋಡ್ತಾ ಇರ್ಬೋದು, ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ ಹಿಂಗೆ ಇದು ಬಿಡ್ಲಪ್ಪ ಮೈಸೂರು ಅಂತ ಅನಿಸುತ್ತೆ. ಬಟ್ ಇನ್ನೊಂದು 2 ಅವರ್ಸ್ ಆಗಂಗೆಲ್ಲ ಫುಲ್ ಟ್ರಾಫಿಕ್ ಆಗುತ್ತೆ. ನೆಕ್ಸ್ಟ್ KR ಸರ್ಕಲ್ಲಿ ಫುಲ್ ಪ್ರಶಾಂತವಾಗಿ ಯಾವುದೇ ರೀತಿಯಾದಂಥ ಟ್ರಾಫಿಕ್ ಇರಲಿಲ್ಲ. ಅದನ್ನು ನೋಡ್ಕೊಂಡು ಬಂದು PVRಗೆ ಬಂದ. ಬರ್ತಿದ್ದಂಗೆ ಬೆಳಗ್ಗೆನೆ ಆಲ್ಮೋಸ್ಟ್ 6:45 ಎಲ್ಲರೂ ಕೂಡ ಬಂದಿದ್ದರು. ನಾನು ಇಷ್ಟು ಬೆಳಗ್ಗೆನೆ ಯಾರು ಬಂದಿರ್ತಾರೆ, ಮೋಸ್ಟ್ಲಿ ಹೌಸ್ಫುಲ್ ಆಗಿರಲ್ಲ ಅಂತ ಅನ್ಕಡೆ. ಬಟ್ ಟಿಕೆಟ್ ಎಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗಿತ್ತು, ಅದನ್ನು ನೋಡಿದ್ದೆ. ಬಟ್ ಎಲ್ಲರೂ ಕೂಡ ಬಂದಿದ್ದರು. ಅಲ್ಲೇ ಟಾಕ್ಸಿಕ್ ಪೋಸ್ಟ್ ಇತ್ತು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಮತ್ತೆ ಮೂವಿಗೆ ಎಂಟ್ರಿ ಆಗ್ತಿದ್ದಂಗೆ ಹೌಸ್ಫುಲ್ ಆಯಿತು. ಎಲ್ಲರೂ ಕೂಡ ಮೂವಿ ನೋಡೋಕೆ ಬಂದರು. ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು. KGF ಎಲ್ಲ ಆದಮೇಲೆ ಒಳ್ಳೆ ಮೂವಿ ಬರ್ತಾ ಇದೆ ಕನ್ನಡದಲ್ಲಿ ಅಂದ್ಕೊಂಡು ಫಸ್ಟ್ ಶೋ ನೋಡಲೇಬೇಕು ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದು. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಯಾವುದೇ ಮೂವಿನೂ ಫಸ್ಟ್ ಶೋ ನೋಡಿರಲ್ಲ. ಅವ್ನು ಬೇರೆ ನೋಡಲೇಬೇಕು ಅಂತ ಅಂದ್ಕೊಂಡಿದ್ದ. ಅವನಿಗೋಸ್ಕರ ಬಂದ. ನಾವು ಮೂವಿಗೆ ಬರ್ತಿದ್ದಂಗೆ ರಾಮಾಯಣ ಮೂವಿ ಟ್ರೈಲರ್ ಹಾಕಿದ್ರು. ಮೊಬೈಲ್ನಲ್ಲಿ ಟ್ರೈಲರ್ ನೋಡಿದ್ದು, ಬಟ್ ಈ ಸ್ಕ್ರೀನ್ ಮೇಲೆ ನೋಡೋವಂಥ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಮೂವಿ ಟ್ರೈಲರ್ ಎಲ್ಲ ನೋಡಿಕೊಂಡು ಈ ರಾಮಾಯಣ ಮೂವಿ ಟ್ರೈಲರ್ ನೋಡಿದ್ಮೇಲೆ ನಂಗನ್ಸದ್ದೇನು ಅಂತಂದರೆ, ಈ ಮೂವಿನ ಖಂಡಿತ 3Dನಲ್ಲಿ ಬಂದು ನೋಡಬೇಕು. ತುಂಬ ವಿಜುವಲ್ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಮೂವಿನ ನೋಡಿದ್ರೆ 3Dನಲ್ಲೇ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಫಿಲಮ್ ಅಂತ. ರಾಮಾಯಣ ಮೂವಿ ಟ್ರೈಲರ್ ಕಂಪ್ಲೀಟ್ ಆಗ್ತಿದ್ದಂಗೆ ಮೂವಿ ಸ್ಟಾರ್ಟ್ ಆಯಿತು. ಯಶ್ ಅವ್ರದ್ದು ಎಂಟ್ರಿ ಸೀನು ತುಂಬ ಚೆನ್ನಾಗಿತ್ತು. ಅದಕ್ಕೆ BGM ಕೂಡ ತುಂಬ ಚೆನ್ನಾಗಿತ್ತು. ಟ್ರೈಲರಲ್ಲಿ ನೋಡಿದ್ದಂಗೆ ಕೂಡ ಕೆಲವೊಂದು ಸೀನು ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು. ಫಿಲಮ್ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಸ್ಟೋರಿನಲ್ಲಿ ಇನ್ನೂ ಸ್ವಲ್ಪ ಏನೋ ಬೇಕಿತ್ತು ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಸೊ ಇದು ಡಿಪೆಂಡ್ ಆಗುತ್ತೆ. ಯಾರೋ ಒಂದು ಡೈಲಾಗ್ ನೋಡಿದೆ ಎಲ್ಲೋ ಒಂದು ಕಡೆ, ಯಾವುದಾದ್ರು ಒಂದು ವಸ್ತು ನಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಆ ವಸ್ತು ಚೆನ್ನಾಗಿಲ್ಲ ಅಂತಲ್ಲ, ನಮ್ಗೆ ಇಷ್ಟ ಆಗಿಲ್ಲ ಅಂತ ಅಷ್ಟೇ. ಸೊ ಅದೇ ರೀತಿ ಒಬ್ಬೊಬ್ರದ್ದು ಪರ್ಸ್ನಲ್ ಒಪಿನಿಯನ್ ಒಂದೊಂದು ರೀತಿ ಇರುತ್ತೆ. ತುಂಬ ಜನ ಪಾಸಿಟಿವ್ ಆಗೋ ರಿವ್ಯೂ ಕೊಡ್ತಾಯಿದ್ದಾರೆ, ತುಂಬ ಜನ ನೆಗೆಟಿವ್ ಆಗೋ ರಿವ್ಯೂ ಕೊಡ್ತಾಯಿದ್ದಾರೆ. ನಾನೇನು ಇಲ್ಲಿ ಮೂವಿ ಎಕ್ಸ್ಪರ್ಟ್ ಅಲ್ಲ, ಇಲ್ಲಿ ಮೂವಿ ಬಗ್ಗೆ ರಿವ್ಯೂ ಏನು ಕೊಡ್ತಾ ಇಲ್ಲ. ಬಟ್ ನಿಮ್ಗೇನು ಅನ್ನಿಸ್ತು, ಈ ಮೂವಿ ಏನಾದರೂ ನೋಡಿದರೆ ನೀವು ದಯವಿಟ್ಟು ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ಒಂದು ಸಲ ನೋಡ್ಬೋದು ಆರಾಮಾಗಿ. ಮೂವಿ ನೋಡೋದ್ಮೇಲೆ ನಿಮ್ಗೇನು ಅನ್ನಿಸ್ತು ಅಂತ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಈ ಮೂವಿ ಮಾಡೋಕ್ಕೆ ಆಲ್ಮೋಸ್ಟ್ 4 ವರ್ಷ ಟೈಮ್ ತೊಗೊಂಡಿದ್ದಾರೆ. ಪ್ರತಿಯೊಂದು ಸೀನ್ನು ಕೂಡ ಇದೇ ರೀತಿ ಬರಬೇಕು ಅಂತ ಮಾಡೋಕ್ಕೆ ತುಂಬ ಎಫರ್ಟ್ ಹಾಕಿದ್ದಾರೆ. ಆ ಎಫರ್ಟ್ಸ್ ಎಲ್ಲ ನೋಡ್ಬೋದು. ನೀವು ಕೂಡ ಒಂದು ಸಲ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ. ನಿಮ್ಮ ಒಪಿನಿಯನ್ನ ದಯವಿಟ್ಟು ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಈ ಮೂವಿ ಬಗ್ಗೆ ಅಂತ. ಮೂವಿ ಬಂದ ತಕ್ಷಣ ನನಗೆ ಒಂದು ಇನ್ಸ್ಟಾಗ್ರಾಮ್ನ ರೀಲ್ ಸಿಕ್ತು. ಆ ರೀಲ್ ಹಾಕ್ತೀನಿ ನೋಡಿ. ಎಕ್ಸಾಕ್ಟ್ ಆ ಮೂವಿನಲ್ಲಿ ತುಂಬ ಜನ ರಿಯಾಕ್ಷನ್ ಅದೇ ರೀತಿಯೇ ಇತ್ತು. ಸೊ ಅದಕ್ಕೆ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಪಿಕ್ಚರ್ ಜಲ್ ಬಿಡ್ತಾವ್ರೆ ತಾತಾವ್ರೆ ಹೇಗಿದೆ? ಏನು ಚೆನ್ನಾಗಿಲ್ಲಪ್ಪ. ಒದ್ದಾಡ್ತವ್ರೆ ಪಾಪ. ವಿವೇಕಾನಂದರ ಎದ್ದೇಳಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ ಭಾರತದ ಯುವ ಶಕ್ತಿ. ಬೇಡದ ಜಾಗದಲ್ಲೆಲ್ಲ ಎದ್ದು ನಿಲ್ತಿದೆ. ವೆಂಕಟೇಶ ಅವ್ರ ಅಷ್ಟಿಂದಿದೆ, ಎಲ್ಲರಿಗೂ ತೊಂದರೆ ಆಗ್ತಿದೆಮ್ಮ. ಹೋಗಿ ಡಿಸೈಡ್ ಮಾಡ್ಬರ್ಲ. ಊರ್ ಮೇಲೆ ಊರ್ ಬಿದ್ರೆ ಶಾನ್ಭೋಗನ್ ಏನು ಹೋಲಿ ಉಳ್ಳಪ್ಪ. ಮೂವಿ ಎಲ್ಲ ಮುಗಿಸ್ಕೊಬರ್ಬೇಕಾದ್ರೆ ಯಾರೋ ಒಬ್ಬ ಒಳ್ಳೆ ಡೈಲಾಗ್ ಹೊಡೆದ, ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ ಅಂತ ನನ್ನ ನಗ್ತಾ ಇದ್ರು. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ. ಅದಾದ್ಮೇಲೆ ನನ್ನ ಫ್ರೆಂಡ್ ರಿವ್ಯೂ ಫಸ್ಟ್ ಮೂವಿ ಹೆಂಗಿತ್ತಪ್ಪ ರಿವ್ಯೂ ಕೊಡು